ಯುವರ್ ಸಕ್ಸಸ್ ಇಸ್ ದ ಈಗಲ್ ಅಂದ್ರೆ ಯಾವಾಗೂ ಹದ್ದಿನ ಥರ ಯೋಚನೆ ಮಾಡ. ರೈನ್ಸ್ ಕಮಿಂಗ್ ಸೂನ್ ಇಸ್ ದ ಅನದರ್ ಬರ್ಡ್ ಇಸ್ ಗೋಯಿಂಗ್ ಟು ಹೋಮ್ ಬಟ್ ಒನ್ ಈಸ್ ದ ಸ್ಕೈಯಿಂಗ್ ಇಸ್ ದ ಈಗಲ್. ಮಳೆ ಗುಡುಗು ಬಂದರೆ ಗುಬ್ಬಚ್ಚಿ ಉಳ್ಕಿದ ಪಕ್ಷಿ ಎಲ್ಲ ಹೋಗಿ ತಮ್ಮ ಗೂಡು ಸೇರ್ತಾವೆ. ಹದ್ದು ಹಂಗಲ್ಲ, ಗೂಡು ಇರಲಿ ಸಿಡ್ಲೇ ಇರಲಿ ಎಂಥ ಗಾಳಿ ಇರಲಿ ಅದ್ರ ವೇಗವಾಗಿ ಅದು ಹಾರುತ್ತೆ. ಪ್ರಯತ್ನ ಪಡ್ತಾ ಇದ್ದೇವೆ, ಪ್ರತಿ ಸಾರಿ ಸೋಲ್ತಾ ಇದ್ದೇನೆ ಅಂತೇಳಿ ಕುಗ್ಗೋಕೋಬೇಡ. ಪ್ರಯತ್ನ ಪಡ ಹದ್ದಿನ ಥರ, ನೀನು ಒಂದಲ್ಲಿ ಸಕ್ಸಸ್ ಆಗೇ ಅಕ್ಕಿ. ಈಗಲ್ ಇಸ್ ದೆ ನಾಟ್ ಡೆಡ್ ಇಟ್ ಶಿಕಾರಿ. ಹದ್ದು ತನ್ನ ಹಾರನ್ನು ತಾನು ನೋಡ್ಕೋತೈತೆ, ಇನ್ನೊಂದು ಹಿಡಿದಿದ್ದಾರು ಬಿಟ್ಟಿರೋದು ಏನೂ ಮಾಡೋದಿಲ್ಲ. ನಿನ್ನಲ್ಲಿ ಆದಂಥ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ ನೀವು ಹುಡ್ಕೋ. ನನ್ನಲ್ಲಿ ಏನಿಲ್ಲ ಅಂತೇಳಿ ಬಿಟ್ಟು ಕುಂದ್ರಕ್ಕೆ ಹೋಗ್ಬೇಡ. ನಿನ್ನ ಪ್ರಯತ್ನ ಟ್ಯಾಲೆಂಟ್ ಅನ್ನೋದು ಇದೇ ಇರುತ್ತೆ, ಅದಂತೂ ಟ್ರೈ ಮಾಡಿ ಆಗೇ ಆಕತ್ತೆ. ಆಲ್ ಬರ್ಡ್ ಇಸ್ ದ ಗ್ರೂಪ್ಸ್ ಬಟ್ ಈಗಲ್ ಇಸ್ ದ ಒಂದು ಸಿಂಗಲ್. ಅಂದ್ರೆ ಎಲ್ಲ ಪಕ್ಷಿಗಳು ಗುಂಪಾಗಿರ್ತಾವೆ, ಆದರೆ ಹದ್ದು ಹಂಗಲ್ಲ, ತಾನು ಸಿಂಗಲಾಗೇ ಇರ್ತದೆ, ಸಿಂಗಲಾಗೆ ಹಾರ್ತದೆ. ನೀನು ಸಿಂಗಲ್ ಇದೆ ಅಂತೇಳಿ ಒಂಟಿ ಆಗಿದೆ ಅಂತೇಳಿ ವಿಚಾರ ಆಗಬೇಡ, ಯಾಕಂದ್ರೆ ಒಂಟಿ ಇದ್ದವನ ಮುಂದೊಂದು ದಿನ ಸಕ್ಸಸ್ ಅಕ್ಕನ. ಈಗಲ್ಸ್ ಇನ್ ದ 5 ಕಿಲೋಮೀಟರ್ ಈಸ್ ದ ಕಿಡ್. ಅಂದ್ರೆ ಹದ್ದು 5 ಕಿಲೋಮೀಟ್ರನ್ನ ತನ್ನ ಬೇಟೆ ನೋಡ್ತೈತೆ, ಅದು ಕಣ್ಣು ಶಾರ್ಪ್ ಬಿಡ್ತಾವಲ್ಲ. ಹಂಗೆ ರೀತಿ ನಮ್ಮ ಗುರಿ ಗಮನ ಏನಿದ್ರು ಯಾವ ರೀತಿ ಯಾವುದೇ ಕಡೆ ಫೋಕಸ್ ಹೋಗೋದಂಗನ ನಮ್ಮ ಗಮನ ಏನಿದ್ರು ಗುರಿ ಕಡೆ ಹೋಗ್ಬೇಕು. ಕಣ್ಣಿಗೆ ನೋಡೋಕೆ ಎಲ್ಲ ಚಂದ ಕಾಣ್ತೈತೆ ಅಂತೇಳಿ ನೋಡೋಕೆ ಹೋಗ್ಬಾರ್ದಾನೆ. ಆಮೇಲೆ ಲೈಫ್ ಬರ್ಬಾರ್ದು ಅನ್ಕೋದು. ನೀವು ಲೈಫಲ್ಲಿ ಮುಂದೆ ಬರ್ಬೇಕಂದ್ರೆ ಯಾವ್ದಾದ್ರು ಹದ್ದಿನ ಥರ ಯೋಚನೆ ಮಾಡ್ಬೇಕು. ಹದ್ದು ತನ್ನನ್ನು ತಾನು ಸಾಯಿಸ್ಕೋತೈತೆ ಲಾಸ್ಟ್, ಯಾಕಂದ್ರೆ ಅದು ಇನ್ನೊಂದ್ರ ಮೇಲೆ ಅವಲಂಬನೆ ಆಗಿರೋದಿಲ್ಲ. ನಾವು ಕೂಡ ಯಾರ ಮೇಲೆ ಅವಲಂಬನೆ ಆಗ್ಬಾರ್ದಾನೆ.